ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕಿನ ತಗಿಗುಪ್ಪೆ ಗ್ರಾಮ ಪಂಚಾಯಿತಿ ಮೆಂಬರನ್ನು. ಅವರೊಬ್ಬರು ಕಿರಿಯ ವ್ಯಕ್ತಿಯಾಗಿ ಇಟ್ಕೊಂಡಿದೆ, ಫಸ್ಟ್ ಟೈಮ್ ನಿಂತು ಗೆದ್ದಿದ್ದಾರೆ. ಬನ್ನಿ ಅವರ ಕುರಿತಾದ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಬಿಜೆ ಪ್ರಕಾಶ್ ಅಂತ. ಬಿಜೆ ಪ್ರಕಾಶ್ ಅಂತ. ಸರ್, ಯಾವ ಗ್ರಾಮ ಪಂಚಾಯಿತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರೋದು? ನಮ್ಮದು ತಗಿಗುಪ್ಪೆ ಗ್ರಾಮ ಪಂಚಾಯಿತಿ ಅಲ್ಲಿ ಬ್ಯಾಲ್ಕೆರೆ ಅನ್ನೋ ಗ್ರಾಮದಲ್ಲಿ. ಬ್ಯಾಲ್ಕೆರೆ ಅನ್ನೋ ಗ್ರಾಮದಿಂದ ಗೆದ್ದಿರೋದು. ಹೌದು, ಬ್ಯಾಲ್ಕೆರೆ ಗ್ರಾಮದಲ್ಲಿ 3 ಹಳ್ಳಿ ಇದೆ. ರಾಣಜಿಪಾಳ್ಯ, ಶಾಂತಿಗ್ರಾಮ, ಜನತಾ ಕಾಲೋನಿ ಅಂತ ಹೇಳಿ ವೆಂಕಟಯ್ಯನಪಾಳ್ಯ, ಇಷ್ಟು ಹಳ್ಳಿ ಸೇರಿ ಗೆದ್ದಿರೋದು ನಾವು. ಸರ್, ಈಗ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದೀರಲ್ಲ? ಫಸ್ಟ್ ಟೈಮು ನಮ್ಮ ತಂದೆಯವರು ಹಿಂದೆ ನಿಂತಿದ್ರು, ಬಟ್ ಒಂದು 7 ಓಟಿಂದ ಮಾತ್ರ ಸೋತಿದ್ರು ನಮ್ಮ ತಂದೆಯವರು ಹಿಂದೆ. ಹಾಗಾಗಿ ಈಗ ಈಗ ನಿಂತು ಗೆದ್ದಿದ್ದೀರಾ ಸರ್, ಏನು ಅನಿಸ್ತೀರ ಸರ್ ರಾಜಕೀಯ ಜೀವನ? ರಾಜಕೀಯದಲ್ಲಿ ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ, ಈ ಕರೆಕ್ಟಾಗಿ ಪ್ರಾಂಪ್ಟಾಗಿ ಕೆಲಸ ಮಾಡೋರಿಗೆ ಆದ್ಯತೆ ಇಲ್ಲ 100%. ಏನು ದುಡ್ಡಿಗೋಸ್ಕರ ಮತ್ತು ಗೆದ್ದೊಂದು ಇಂಪಾರ್ಟೆಂಟು, ನಾನು ಓಟ್ ಹಾಕಿಲ್ವ ಅನ್ನೋ ಒಂದು ಜನ ಕೇಳ್ತಾರೆ. ಆ ಓಟ್ ಹಾಕಿರೋನಿಗೆ ಮಾಡೋಕ್ಕೋದ್ರೆ ಕೆಲಸಗಳ ಬೇರೆಯವ್ರಿಗೆ ಯಾರು ಮಾಡ್ತಾರೆ ಕೆಲಸ? ಆ ದೃಷ್ಟಿಯಿಂದ ನಾನು ಕೆಲಸ ಮಾಡಲ್ಲ. ಎಲ್ಲರಿಗೂ ಒಂದೇ ರೀತಿ ತೊಗೊಂಡು ಏನೇ ಕೆಲಸ ಕಷ್ಟ ಬಂದರು, ಪರ್ಸ್ನಲಿ ಏನೇ ಆದ್ಯತೆ ಬಂದರೂ ಫಸ್ಟ್ ಅವ್ರಿಗೆ ಸ್ಕೂಲ್ಗಳಿಗಾಗ್ಬೋದು, ಮತ್ತು ಸಾರ್ವಜನಿಕವಾಗಿ ಏನೇ ಹೆಲ್ಪಿಂಗ್ ನೇಚರ್ ಆಗುತ್ತೋ ಅದನ್ನ ಮಾಡ್ತೀನಿ ನಾನು. ಆ ಒಂದು ಇದರಿಂದ ಕೆಲಸ ಮಾಡ್ತಾಯಿದ್ದೀನಿ. ಸರಿ ಸರಿ, ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಲೀಡಿಂಗ್ ಓಟ್ ಎಷ್ಟಿತ್ತು? ನಮ್ಮ ಲೀಡಿಂಗು 170 ಇದೆ. 170 ಲೀಡಿಂಗ್ ಓಟ್. ನನ್ನ ಆಪೋಸಿಟ್ಟು ಸುಮಾರು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ 17 ಜನ ನಿಂತಿದ್ರು. 17 ಜನದಲ್ಲಿ 3 ಜನಕ್ಕೆ ಮಾತ್ರ ಅವಕಾಶ ಇತ್ತು. ಆ 3 ಜನದಲ್ಲಿ 2ನೇ ಸ್ಥಾನದಲ್ಲಿ ನಾನು ಗೆದ್ದೀನಿ. ನಮಗಿಂತ ಈ ಸೀನಿಯರ್ ಆಗಿ ಒಂದು 190 ಓಟು ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಒಬ್ಬರು. ಹೌದು. ಸರ್, ಈಗ ಗೆದ್ದಿದ್ದೀರಾ ಸರ್, ಈಗ 1.5 ವರ್ಷ ಅವಧಿ ಕಳೆದಿದ್ದೀರಾ. ಹೌದು. ಈ 1.5 ವರ್ಷ ಅವಧಿ ನಿಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್? ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಇಡೀ ಬ್ಯಾಲ್ಕೆರೆಯಲ್ಲಿ ಕುಡಿಯುವ ನೀರಿಗಾಗಿ ಒಂದು ಬೋರ್ವೆಲ್ಲು ಎಕ್ಸ್ಟ್ರಾ ಹಾಕ್ಸಿದ್ದೀವಿ. ಇದರಲ್ಲಿ ಕುಡಿ ನೀರಿಂದು ಚೆನ್ನಾಗಿ ನೀರು ಬಂದಿದೆ. ಅವಕಾಶ ಚೆನ್ನಾಗಿ, ಎಲ್ಲ ನೀರಿನ ಸಮಸ್ಯೆ ಇದೆ, ಬಟ್ ಬಿಡೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತು ಈ ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಂತ ಈ ಚರಂಡಿಗಳು ಕೂಡ ಕ್ಲೀನಾಗಿ ಮಾಡಿಸಿದ್ವಿ ಆಲ್ರೆಡಿ. ಹಿಂದೆ ಏನೂ ಮಾಡಿರಲಿಲ್ಲ ಅಂತ ಸ್ವಲ್ಪ ಮಾಡಿಸಿದ್ರು ಕೆಲಸ. ಈಗ ಆದಷ್ಟು ಜಾಸ್ತಿ ಮಾಡಿದ್ದೀವಿ, ಚರಂಡಿಗೆ ಆದ್ಯತೆ ಕೊಟ್ಟಿದ್ದೀವಿ ಜಾಸ್ತಿ. ಮತ್ತು ಕುಡಿಯೋ ನೀರು, ಚರಂಡಿ ಮತ್ತು ಲೈಟಿಂಗ್ಸು. ಬೀದಿ ದೀಪ ಏನಿತ್ತು ಮೊದಲು ಎಲ್ಲ ಬಲ್ಬ್ಗಳಿದ್ದು ಹೊರಟೋಗ್ತಿದ್ದು, CFL ಬಲ್ಬ್ಸು ನಮ್ಮ ಇಡೀ ಪಂಚಾಯತಿಗೆ ಒಂದು ನಮ್ಮ ಇಡೀ ಪಂಚಾಯತಿಗೆ ತರಿಸಿ ಎಲ್ಲ ಊರು ಹಾಕಿದ್ವಿ. ಕಂಬದಲ್ಲೂ ಇದೆ, ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ CFL ಬಲ್ಬ್ಸ್ ಎಲ್ಲ ಈಗ. ಸೊ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ. ಹೌದು ಹೌದು ಸರ್, ಮನೆಗಳಾಗ್ಬೋದು, ಶೌಚಾಲಯ ಆಗ್ಬೋದು. ಹೌದು, ಮನೆಗಳು, ಶೌಚಾಲಯಗಳು ಎಲ್ಲ ಕೊಡ್ತಿದ್ದೀವಿ. ನಮ್ಮ ಪಂಚಾಯತ್, ನಮ್ಮ ಇಡೀ ಮೂರು ಗ್ರಾಮದಲ್ಲಿ, ರಾಣಜಿಪಾಳ್ಯ, ಶಾಂತಿಗ್ರಾಮ, ಬ್ಯಾಲ್ಕೆರೆ ಅನ್ನೋ ಗ್ರಾಮದಲ್ಲಿ ಈಗ 32 ಮನೆಗಳು ಕೊಟ್ಟಿದ್ದೀವಿ ನಾವು ಫ್ರೀಯಾಗಿ, ಪೂರ್ತಿ ಬಡವರಿಗೆ. ಅದರಲ್ಲಿ ಒಂದು 3-4 ಜನಕ್ಕೆ ಸ್ವಲ್ಪ ಮೀಡಿಯಮ್ ಆಗಿರೋದು ಕೊಟ್ಟಿದ್ದಾರೆ. ಅದೇನು ಮಾಡಲಿಕ್ಕೆ ಆಗಲ್ಲ, ಒತ್ತಡ ಅದೆಲ್ಲ ಮಾಡಲೇಬೇಕಾಗುತ್ತೆ. ಸೊ 32 ಮನೆಗಳು ನಿಮ್ಮ ಅವಧಿಯಲ್ಲಿ ಕಂಪ್ಲೀಟ್ ಆಗಿದೆ. ನಮ್ಮ 3 ಜನ ಮೆಂಬರ್ಗಳಿದ್ದೀವಿ ನಮ್ಮ ಪಂಚಾಯತ್. 3 ಜನದಿಂದ 32 ಮನೆ, ತಲಾ 10 ಮನೆಗಳನ್ನ ನೀವು ಹಂಚ್ಕೊಂಡು ಕೊಟ್ಟಿದ್ದೀರಿ. ಕಳೆದ ಸಾಲಿನಲ್ಲಿ. ಈ ಸಾಲಿನಲ್ಲಿ 17 ಮನೆ ಕೊಟ್ಟಿದ್ದೀವಿ ಆಲ್ರೆಡಿ. ಈ ಸಾಲಿನಲ್ಲಿ 13, 14, 12, 11, 12ನೇ ಸಾಲಿನಲ್ಲಿ 32 ಮನೆ ಕೊಟ್ಟಿದ್ದು. ಈಗ ಮತ್ತೆ 17 ಮನೆ ಕೊಟ್ಟಿದ್ದೀವಿ. ಈಗ 17 ಮನೆಗಳು ಎಲ್ಲ ಆಲ್ರೆಡಿ ಕಟ್ತಾ ಇದ್ದಾರೆ, ಸುಮಾರು ಬಿಲ್ ಆಗಿದ್ದಾರೆ. ಇನ್ನೊಂದು ಕಟ್ಕೊಂಡಿದ್ದಾರೆ, ಬಡವರು ಬಿಲ್ಗಳು ಆಗ್ತಾ ಇಲ್ಲ ಸರಿಯಾಗಿ. ನಾವು ಪಂಚಾಯತ್ಗಳು ಮಾಡ್ತಾ ಇದ್ದೀವಿ ಕೆಲಸಗಳನ್ನ, ಚರಂಡಿ ಕೆಲಸಗಳು ಮಾಡಿದ್ದೀವಿ, ರೋಡ್ಸ್ ಮಾಡಿಸಿದ್ದೀವಿ, ನೀರಿನ ವ್ಯವಸ್ಥೆ, ಪೈಪ್ ಲೈನ್ ಹೋದ್ರಲ್ಲಿ ನಾವು ಪೈಪ್ ಲೈನ್ ಹಾಕ್ಸಿದ್ದೀವಿ, ಸಿಸ್ಟಮ್ಗಳು ಕುಣಿಸಿದ್ವಿ. ಹಿಂದೆ ಈಗಾಗಲೇ 15 ವರ್ಷದಿಂದ ಸಿಸ್ಟಮ್ಗಳು ಏನು ನೀರು ಬರ್ತಾ ಇರಲಿಲ್ಲ. ಹೊಸ ಬೋರ್ ಕೊಡಿಸಾದ್ಮೇಲೆ ಆ ಸಿಸ್ಟಮ್ಗಳೆಲ್ಲ ಕ್ಲೀನ್ ಮಾಡಿಸಿ, ವೇಸ್ಟ್ ಆಗದಲ್ಲೇ ಆ ಸಿಸ್ಟಮ್ನ ಮತ್ತೆ ಪುನರ್ ಬಳಕೆಗೆ ಯೂಸ್ ಮಾಡಿದ್ವಿ. ಮತ್ತೆ ಒಂದು ಸಿಸ್ಟಮ್ ಹಾಕ್ಸ್ಬೇಕು ಅಂದ್ರೆ 25-40 ಸಾವಿರ ರೂಪಾಯಿ ಬೇಕು ಇವಾಗ. ಅದನ್ನ ವೇಸ್ಟ್ ಮಾಡ್ದೇ ಮತ್ತೆ ಯೂಸ್ ಮಾಡಿದ್ವಿ, ಅದನ್ನೇ ಯೂಸ್ ಮಾಡಿ ಕೆಲಸ ನಡೆಸ್ತಾ ಇದ್ದೀವಿ. ಸರ್, ಇನ್ನೂ 3 ವರ್ಷ ಅವಧಿ ಇದೆ ಸರ್ ನಿಮಗೆ. ಇನ್ನೂ 3 ವರ್ಷ ಅವಧಿಲಿ ಸರ್ ಇನ್ನೂ ಏನು ನಿಮ್ಮ ಗ್ರಾಮದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಊರಿನಲ್ಲಿ ಇಂಪಾರ್ಟೆಂಟ್ ಫಸ್ಟು ರೋಡ್ಸ್ ಇಲ್ಲ, ಕೆಲವು ಹೊಲಗಳಿಗೆ ಹತ್ರ ಹೋಗೋದಕ್ಕೆ ಇದಿಲ್ಲ, ರೋಡ್ಸ್ ಇಲ್ಲ.
ಅದೊಂದು ಪ್ಲಸ್ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದೊಂದು ನಿಭಾಯಿಸಬೇಕು ಅಂತ ಮಾಡಿದ್ದೀವಿ. ಊರಿನಲ್ಲಿ ದೇವಸ್ಥಾನ ಇದೆಲ್ಲ ಸ್ಕೂಲ್ಗಳಿಗೆ ಸ್ವಲ್ಪ ಕಾಂಪೌಂಡ್ಸ್ ಆಗಲಿ ಇದೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಒಂದು ನಮ್ಮ ಇದರಲ್ಲಿ. ಮತ್ತು ನಮ್ಮಲ್ಲಿ ಏನಿದೆ ಸ್ಕೂಲು ಶಾಲೆ ಮಕ್ಕಳಿಗೆಲ್ಲ ನಾವು ಈಗ ಹಾಲು ವಿತರಣೆ ಅಂತ ಬಂತು. ಆ ಸ್ಕೂಲ್ಗಳಿಗೆಲ್ಲ ನಾನು ಹೈಸ್ಕೂಲು ಮಿಡ್ಲ್ ಸ್ಕೂಲ್ಗೆಲ್ಲ ಗ್ಲಾಸಸ್ ಕೊಡಿಸಿರ್ತೀವಿ ನಮ್ಮ ಕಡೆ. ಮತ್ತು ಇದರಿಂದ ಏನು ಈ ಹೈಯೆಸ್ಟ್ ಓದಿದಲ್ಲ ಮಾರ್ಕ್ಸ್ ತೊಗೊಂಡಿರೋ ಹುಡುಗರಿಗೆಲ್ಲ ನಾನು ಒಂದು ನಮ್ಮ ಕೈಲ ಇದ್ದೇನು ಹೈಯೆಸ್ಟ್ ಸ್ಕೋರ್ ಮಾಡೋದು ಹೈಸ್ಕೂಲ್ಗೆ ಮಿಡ್ಲ್ ಸ್ಕೂಲ್ಗೆ ಸಹಾಯ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಸಮಾಜ ಸೇವೆ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ ಸರ್. ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಗುರುಗಳು ಅಂತ ಹೇಳಿದ್ರೆ ನಮ್ಮ ಇಂಪಾರ್ಟೆಂಟು ನಮ್ಮ ತಾತವರು ಅಂಗಡಿ ಹೊನ್ನಪ್ಪ ಅಂತ ಹೇಳಿ ಇಡೀ ನಮ್ಮ ಬ್ಯಾಲಕೆರೆ ಗ್ರಾಮದಲ್ಲಿ ಫಸ್ಟು ತಂದವರು ಕರೆಂಟ್ ಅವ್ರನ್ನ ತಂದೆ ನಮ್ಮ ತಾತವರು. ಇಡೀ ಊರಿಗೆ ರಾಗಿ ಮಿಲ್ ಹಾಕಿ ಅವ್ರು ತಂದವರು. ಅವರೊಂದು ಮತ್ತು ಇಡೀ ನಮ್ಮ ಕಾಲೋನಿಗಳಿಗೆ ಮನೆಗೆ ಒಂದು ತೆಂಗಿನ ಸಸಿ ಕೊಟ್ಟಿದ್ದಾರೆ, ಅವ್ರದ್ದೊಂದು ಹೆಸರಿದೆ. ಮತ್ತು ನಮ್ಮ ತಂದೆಯವರು ಅಷ್ಟೇ ದೇವಸ್ಥಾನದ ಕೆಲಸ ಮಾಡಿ ಇಂಪಾರ್ಟೆಂಟು ದೇವಸ್ಥಾನ ಬಿಲ್ಡಿಂಗ್ ಎಲ್ಲ ಕಟ್ತಿದೆ, ಅವ್ರದ್ದೊಂದು ಹೆಸರಿದೆ, ಅವ್ರದ್ದೊಂದು ಸಹ ಇದಿದೆ. ತಂದೆ ತಾತವರ ಇದು. ಮತ್ತು ನಮ್ಮ ಚಿಕ್ಕಪ್ಪ ಒಬ್ಬರು ಮಹೇಶಯ್ಯ ಅಂತೇಳಿ ಅವ್ರು ತುಂಬ ಬೆಂಬಲ ಕೊಟ್ಟಿದ್ದಾರೆ. ಅವರ ಒಂದು ಇದ್ರ ಮೇಲೆ ಮೆಂಬರ್ ಆಗಿ ಅವರಿಂದಲೇ ನೀವು ರಾಜಕೀಯಕ್ಕೆ ಹೌದು ಮಹೇಶಯ್ಯ ಅಂದರೆ ಒಟ್ಟಿನಲ್ಲಿ ನಿಮ್ಗೆ ಒಂಥರ ರಾಜಕೀಯದಲ್ಲೇ ಬಂದಂಥ ಫ್ಯಾಮಿಲಿ ಅಂತ ಹೇಳ್ಬೋದು. ರಾಜಕೀಯದಿಂದ ನಮ್ಮ ಚಿಕ್ಕಪ್ಪ ಒಬ್ಬರು ರಾಜಕೀಯದಲ್ಲಿ ಬಟ್ ಹೆಲ್ಪಿಂಗ್ ನೇಚರಲ್ಲಿ ನಮ್ಮ ತಂದೆ ಆಗ್ಬೋದು ನಮ್ಮ ತಾತ ಆಗ್ಬೋದು ಅವರೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್. ಈಗ ನಿಮ್ಮ ಪಂಚಾಯಿತಿ ಅಂದಂತೆ ಸರ್ ತಾಲೂಕ್ ಪಂಚಾಯಿತಿ ಆಗ್ಬೋದು, ಜಿಲ್ಲಾ ಪಂಚಾಯಿತಿ ಆಗ್ಬೋದು, MLA MP ಆಗ್ಬೋದು, ಅವ್ರ ಕಡೆಯಿಂದ ಒಂದು ಫಂಡ್ಗಳನ್ನ ತಂದು ಕೆಲಸ ಕಾರ್ಯಗಳು ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಈಗ ಬೋರ್ ಅವರೇ ಹಾಕ್ಸ್ಕೊಡಿ, ಜಿಲ್ಲಾ ಪಂಚಾಯಿತಿಯಿಂದನೇ ಹಾಕ್ಸಿದ್ದೀವಿ. ಪ್ಲಸ್ ಇವಾಗ ಮತ್ತು ತಾಲೂಕ್ ಪಂಚಾಯಿತಿಯಿಂದ ವತಿಯಿಂದ ಸಿಸ್ಟನ್ಗಳು ಮತ್ತು ಸಿಸ್ಟನ್ ಆಗಿದೆ. ಮತ್ತು ಕಾಂಪೌಂಡ್ ಸ್ಕೂಲ್ ಕಾಂಪೌಂಡ್ಸ್ ಎಲ್ಲ ಸಿಸ್ಟಮ್ ಮತ್ತು ಕಾಂಕ್ರೀಟ್ ಬಿಲ್ಡಿಂಗ್ ಕಾಂಕ್ರೀಟ್ಸು ಊರಿಗೆ ಅದೆಲ್ಲ ಇದರಿಂದನೇ ಆಗಿದೆ. ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಆಗಿದೆ. ಮತ್ತು MLA ಅವ್ರನ್ನ ನಾವು ಕೇಳ್ಕೊಂಡಿದ್ದೀವಿ, ಕೆಲವು ರೋಡ್ಸ್ಗೆ ಸ್ವಲ್ಪ ಬ್ರಿಡ್ಜಸ್ ಆಗಬೇಕು, ಈ ಕೆರೆ ಮತ್ತು ಹಳ್ಳದ ನೀರೆಲ್ಲ ಹೋಗಿ ಅಲ್ಲೊಂದು ಸೇತುವೆ ಬೇಕು. ಆ ಸೇತುವೆನ ಕೇಳ್ಕೊಂಡಿದ್ದೀವಿ, ನೋಡೋಣ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ನಿಮಗೆ ಇದು ಫಸ್ಟ್ ಟೈಮ್ ನಿಂತು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ. ಹೌದು, ನಿಮ್ಮ ಗ್ರಾಮದ ಜನರು ತಮ್ಮ ಅಮೂಲ್ಯ ಮತವನ್ನು ನೀಡಿ ನಿಮಗೆ ಗೆಲ್ಲಿಸಿದ್ದಾರೆ ಸರ್. ಹೌದು. ಆ ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಗ್ರಾಮದ ಜನಕ್ಕೆ ಏನು ಇಷ್ಟ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ರಾಜಕೀಯ ವ್ಯಕ್ತಿ ಆಗಲಿ ಮುಂದೆ ನಿಂತ್ಕೊಳ್ಳೋಂಗಾಗಲಿ ಯಾರೇ ಒಬ್ರಿಗಾಗಲಿ ಯಾರು ಕೆಲಸ ಮಾಡ್ತಾರೋ ಅಂಥ ಜನಕ್ಕೆ ದುಡ್ಡಿರೋರಿಗೆ ಅಂತಲ್ಲ, ಕೆಲಸ ಮಾಡ್ತಾರ ಏನಕ್ಕೆ ಕಷ್ಟಕ್ಕೆ ಸ್ಪಂದಿಸ್ತಾರ ಅಂಥವ್ರಿಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ, ಯಾರೇ ಆಗಿರ್ಬೋದು. ನೋಡಿದ್ರಲ್ಲ ಒಬ್ರು ಕಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಅವರು ರಾಜಕೀಯಕ್ಕೆ ಈಗ ಫಸ್ಟ್ ಟೈಮ್ ಬಂದು ಎಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದಾರೆ ಅಂತ, ಇನ್ನು ಮುಂದೆ ಏನು ಮಾಡಿಸ್ಬೇಕು ಅಂತೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದಾನೆ ಅಂತ. ಇದೇ ಥರ ಅವರ ಮುಂದೆ ಬರುವ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ಅವರು ಒಬ್ಬರು ಗಣ್ಯ ವ್ಯಕ್ತಿಯಾಗಿ ಬೆಳೀಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ